ಹೆಂಗೆ ಸರ್ ಈಗ ಯಾಕೆಂತಂದರೆ ಈಗ ಆಲ್ರೆಡಿ ಬೇಲ್ ಮೇಲೆ ಅವರು ಹೊರಗಡೆ ಇದ್ದಾರೆ ಮೈಸೂರಲ್ಲಿ ಸಂಪರ್ಕ ಮಾಡಿರ್ಬೋದು ಈ ಥರ ಒಂದು ಊಹಾಪೋಹಗಳು ಇರತಕ್ಕಂಥದ್ದು ಹೊರಗೆ ಬಂದಿರೋದಕ್ಕೆ ಈ ಪ್ರಶ್ನೆಗಳು ಬರ್ತಿದ್ದಾವೆ ಯಾಕೆ ಏನೋ ನಮಗೆ ಗೊತ್ತಿಲ್ಲ ಆದರೆ ಮಾಧ್ಯಮ ಇವೆಂತ ಮೊಬೈಲ್ನಲ್ಲಿ ಬರ್ತಾ ಇದ್ದಾವೆ ಅಂತ ಭಾಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದ್ದಾವೆ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಇಷ್ಟೇ ಹೇಳೋದು, ನಮ್ಗೆ ನಾವು ಅವ್ರನ್ನ ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ, ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ, ನಮಗೆ ಯಾರು ಕೊಟ್ಟಿಲ್ಲ, ನಾವು ಇಸ್ಕೊಂಡಿಲ್ಲ, ಅಷ್ಟು ಮಾತ್ರ ನಾವು ಹೇಳ್ಬೋದು. ಅದು ಉಳಿದೆಲ್ಲ ಕೋರ್ಟು ಕಚೇರಿಗೆ ಬಿಟ್ಟು ವಿಚಾರ. ಆಮೇಲೆ ಮಾಧ್ಯಮದ ಮುಖಾಂತರ ನಾನು ಕಾನೂನು ಪಂಡಿತರನ್ನ ಕೇಳ್ಬೇಕಂತ ಅನಿಸಿರೋದು ಏನಂದರೆ, ಯಾಕೆ ಇದೆಲ್ಲ ಆಗ್ತಾಯಿದೆ ಅಂತಂದು ನನಗೆ ಗೊತ್ತಾಗ್ತಿಲ್ಲ. ಈ ಸೋಷಿಯಲ್ ಮೀಡಿಯಾ ಅಂದರೆ ಏನು, ಇದೇನು ಅಂತಂದು ಏನು ನಮ್ಗೆ ಗೊತ್ತಾಗ್ತಿಲ್ಲ. ಈ ಥರ ಅವ್ರಿಗೆ ಹೆಂಗೆ ನಾವು ನಾವೇನಾರು ಯಾವ ರೀತಿ ಅವ್ರಿಗೆ ಇದು ಮಾಡಬೇಕು ಅಂತ. ಅದಕ್ಕೆ ದಯಮಾಡಿ ಈ ಫೇಸ್ಬುಕ್ ಏನಿದ್ದಾರೆ ಇವ್ರು ಹಾಕ್ತಾರೆ, ಅವ್ರನ್ನ ದಯಮಾಡಿ ಪ್ರಾರ್ಥನೆ ಮಾಡ್ಕೊತೀವಿ, ಇಂಥ ಒಂದು ಮೆಸೇಜ್ ಹಾಕಬೇಡ್ರಿ, ನಮಗೆ ಭಾಳ ನೋವಾಗುತ್ತೆ, ನಮಗೆ ಇದಾಗುತ್ತೆ ಅಂತ ನಾವು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಅವ್ರ ಪರವಾಗಿ ಯಾರಾದರೂ ಸಂಪರ್ಕ ಮಾಡಿದ್ರ ಅಂತ ಆ ಥರ ಈಗ ಇದು ರೂಮರ್ಸ್ ಬರ್ತಿರೋದು? ನಮ್ಮನ್ನು ಯಾರು ಸಂಪರ್ಕ ಮಾಡಿಲ್ಲ, ನಮಗೆ ಯಾರು ಗೊತ್ತಿಲ್ಲ. ನೀವು ಕೂಡ ಸಂಪರ್ಕ ಯಾರು ಮಾಡಿಲ್ಲ. ವಿಚಾರವಾಗಿ ದೂರ ಏನಾದರೂ ಸಲ್ಲಿಸ್ತೀರಾ ಸರ್ ಸಾಮಾಜಿಕ ಜಾಲತಾಣಗಳಲ್ಲಿ ಇದೆ ಅಂತ? ಇಲ್ಲ, ಅದೇ ನಿಮ್ಮ ಮೂಲಕನೇ ಈಗ ನಾವೇನು ಮನವಿ ಮಾಡ್ತಿದ್ದೀವಲ್ಲ, ಅದೇ ಮುಖ್ಯವಾಗಿ. ಬೇಡ ಅವರು ನಿಮಿಷ ಮಾತಾಡ್ತಾರೆ ಸರ್. ಹೆಂಗೆ ಸರ್ ಈಗ ಯಾಕೆಂತಂದರೆ ಈಗ ಆಲ್ರೆಡಿ ಬೇಲ್ ಮೇಲೆ ಅವರು ಹೊರಗಡೆ ಇದ್ದಾರೆ ಮೈಸೂರಲ್ಲಿ ಸಂಪರ್ಕ ಮಾಡಿರ್ಬೋದು ಈ ಥರ ಒಂದು ಊಹಾಪೋಹಗಳು ಇರತಕ್ಕಂಥದ್ದು ಹೊರಗೆ ಬಂದಿರೋದಕ್ಕೆ ಈ ಪ್ರಶ್ನೆಗಳು ಬರ್ತಿದ್ದಾವೆ ಯಾಕೆ ಏನೋ ನಮಗೆ ಗೊತ್ತಿಲ್ಲ. ಆದರೆ ಮಾಧ್ಯಮ ಇವೆಂತ ಮೊಬೈಲ್ನಲ್ಲಿ ಬರ್ತಾ ಇದ್ದಾವೆ ಅಂತ ಭಾಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದ್ದಾವೆ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಇಷ್ಟೇ ಹೇಳೋದು, ನಮ್ಗೆ ನಾವು ಅವ್ರನ್ನ ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ, ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ, ನಮಗೆ ಯಾರು ಕೊಟ್ಟಿಲ್ಲ, ನಾವು ಇಸ್ಕೊಂಡಿಲ್ಲ, ಅಷ್ಟು ಮಾತ್ರ ನಾವು ಹೇಳ್ಬೋದು. ಅದು ಉಳಿದೆಲ್ಲ ಕೋರ್ಟು ಕಚೇರಿಗೆ ಬಿಟ್ಟು ವಿಚಾರ. ಆಮೇಲೆ ಮಾಧ್ಯಮದ ಮುಖಾಂತರ ನಾನು ಕಾನೂನು ಪಂಡಿತರನ್ನ ಕೇಳ್ಬೇಕಂತ ಅನಿಸಿರೋದು ಏನಂದರೆ, ಯಾಕೆ ಇದೆಲ್ಲ ಆಗ್ತಾಯಿದೆ ಅಂತಂದು ನನಗೆ ಗೊತ್ತಾಗ್ತಿಲ್ಲ. ಈ ಸೋಷಿಯಲ್ ಮೀಡಿಯಾ ಅಂದರೆ ಏನು, ಇದೇನು ಅಂತಂದು ಏನು ನಮ್ಗೆ ಗೊತ್ತಾಗ್ತಿಲ್ಲ. ಈ ಥರ ಅವ್ರಿಗೆ ಹೆಂಗೆ ನಾವು ನಾವೇನಾರು ಯಾವ ರೀತಿ ಅವ್ರಿಗೆ ಇದು ಮಾಡಬೇಕು ಅಂತ. ಅದಕ್ಕೆ ದಯಮಾಡಿ ಈ ಫೇಸ್ಬುಕ್ ಏನಿದ್ದಾರೆ ಇವ್ರು ಹಾಕ್ತಾರೆ, ಅವ್ರನ್ನ ದಯಮಾಡಿ ಪ್ರಾರ್ಥನೆ ಮಾಡ್ಕೊತೀವಿ, ಇಂಥ ಒಂದು ಮೆಸೇಜ್ ಹಾಕಬೇಡ್ರಿ, ನಮಗೆ ಭಾಳ ನೋವಾಗುತ್ತೆ, ನಮಗೆ ಇದಾಗುತ್ತೆ ಅಂತ ನಾವು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಅವ್ರ ಪರವಾಗಿ ಯಾರಾದರೂ ಸಂಪರ್ಕ ಮಾಡಿದ್ರ ಅಂತ ಆ ಥರ ಈಗ ಇದು ರೂಮರ್ಸ್ ಬರ್ತಿರೋದು? ನಮ್ಮನ್ನು ಯಾರು ಸಂಪರ್ಕ ಮಾಡಿಲ್ಲ, ನಮಗೆ ಯಾರು ಗೊತ್ತಿಲ್ಲ. ನೀವು ಕೂಡ ಸಂಪರ್ಕ ಯಾರು ಮಾಡಿಲ್ಲ. ವಿಚಾರವಾಗಿ ದೂರ ಏನಾದರೂ ಸಲ್ಲಿಸ್ತೀರಾ ಸರ್ ಸಾಮಾಜಿಕ ಜಾಲತಾಣಗಳಲ್ಲಿ ಇದೆ ಅಂತ? ಇಲ್ಲ, ಅದೇ ನಿಮ್ಮ ಮೂಲಕನೇ ಈಗ ನಾವೇನು ಮನವಿ ಮಾಡ್ತಿದ್ದೀವಲ್ಲ, ಅದೇ ಮುಖ್ಯವಾಗಿ. ಬೇಡ ಅವರು ನಿಮಿಷ ಮಾತಾಡ್ತಾರೆ ಸರ್.